ಅಲ್ಲ, ಕೋಳಿ ಮೊಟ್ಟೆಗಳೆಲ್ಲ ಏನಾದ್ವು ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಹ್ಮ್ ಅಲ್ಲ, ಬರೀ 20 ಕೋಳಿ ಮೊಟ್ಟೆಗಳು ಇದಾವಲ್ಲ. ನೆನ್ನೆ ಇನ್ನೊಂದು ನಾನು ಎಣಿಸ್ಕೊಂಡು ಹೋಗಿದ್ದೀನಿ, ಒಂದು 50-60 ಕೋಳಿ ಮೊಟ್ಟೆಗಳಿದ್ದು. ತಿರ್ಗಾ ಇವತ್ ಬೇರೆ ಇಟ್ಟಿರೋ ಮೊಟ್ಟೆಗಳು ಒಂದು 40-50, ಕಡಿಮೆ ಅಂದ್ರೂ ಒಂದು 100 ಮೊಟ್ಟೆಗಳು ಇಲ್ದಂಗ ಆಗಿದಾವೆ. ಆ ದಿಸಕ್ಕೆ ಹಿಂಗೆಲ್ಲ ದಿನಾಲು ಈ ರೀತಿ ಹಿಂಗ್ ಮಾಡ್ತಿದ ಹೋದ್ರೆ ನಾನು ನೆನ್ನೆ ಬೇಕು 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 ಅಂತಾನೆ ನೆನ್ನೆ ಸಾಯಂಕಾಲ ಇಲ್ಲಿಂದ ಹೋಗ್ಬೇಕಾದ್ರೇನೆ, ಕೋಳಿ ಫಾರಂ ಇಂದ ಇಲ್ಲಿಂದ ಹೋಗ್ಬೇಕಾದ್ರೇನೆ ಮೊಟ್ಟೆಗಳು ಎಷ್ಟೆಷ್ಟಿದಾವೆ ಏನು ಎತ್ತ ಅಂತ ನಾನೇ ಎಣಿಸಿ ನಾನೇ ಇಟ್ಟೋಗಿದ್ದೀನಿ. ಅಲ್ಲ, ಬೆಳಿಗ್ಗೆ ಎದ್ದು ಬರೋ ಅಷ್ಟರಲ್ಲಿ ಮೊಟ್ಟೆಗಳಿಲ್ಲ ಅಂದ್ರೆ ಏನರ್ಥ ಅಲ್ಲಿ? ಏನಂತಾನೆ ಅರ್ಥ ಆಗ್ತಿಲ್ವಲ್ಲ. ಇದೇನೇನು ಆಗ್ತೈತೆ ಏನು ಅಂತ ಯಾರಿದ್ರು ಕೋಳಿ ಫಾರಂ ಹತ್ರ ಮೊದ್ಲು ಕೇಳ್ಬೇಕು ಅವ್ನು ಲೆಕ್ಕಾಚಾರಿಗೆ. ಲೆಕ್ಕಾಚಾರಿ ನಮ್ಮ ಮಾವನೇ ಇರೋದಿಲ್ಲಿ. ಅವ್ರು ಬಿಟ್ರೆ, ಅವ್ರಿಬ್ರು ಬಿಟ್ರೆ ಯಾರೂ ಇಲ್ಲ. ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ? ದಿನಾಲೂ ಹಿಂಗೆ ಮಾಡ್ತಾ ಹೋದ್ರೆ ನಾವು ಕಷ್ಟಪಡ್ತಿರೋರು ನಾವೆಲ್ಲ ಹೋಗ್ಬೇಕು ಅಂತ. ಇದ್ಯಾಕ ಅತಿ ಆಗ್ತಾ ಬಂತು. ನಾನು ಏನೋ ಹೋಗ್ಲಿ ಬಿಡು ಅಂತ ನಾನು ಸುಮ್ಕಾಗಿದ್ದೀನಿ. ಅಲ್ಲ, ನೆನ್ನೆನೋ ಇವನ್ ಬೇರೆ ಬಂದ್ಬಿಟ್ಟು, ಇವ್ನು ಜಗಣ್ಣ ಬೇರೆ ತೆಂಗಿನಕಾಯಿ ಎಲ್ಲ ಎತ್ಕೊಂಡು ಹೋಗಿದಾರಂತ ಹೇಳಿದಾಗ, ನಮ್ಮ ಮಾವನೇ ಅಂತ ಹೇಳಿದಾಗ ನಾನು ಸುಮ್ಕಾದೆ. ಬಿಡುವತ್ಲಾಗ ನಮ್ಮ ಮಾವ ಬುದ್ಧಿ ಕಲಿತಾರಲ್ಲ, ಇವತ್ತಲ್ಲ ನಾಳೆ ಬುದ್ಧಿ ಕಲಿತಾರಲ್ಲ ಅಂತ ನಾನು ಸುಮ್ಕಾದೆ. ಆದ್ರೆ ಇವ್ರು ಯಾಕ ದಿನ ಬಿಡ್ತೀನ ಇನ್ನು ಜಾಸ್ತಿನೇ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಮಾಡಿದ್ರೆ ನಾನಂತೂ ಸಹಿಸ್ಕೊಳಕ್ಕಾಗಲ್ಲ. ಏನೋ ನಮ್ಮ ಅಪ್ಪ ಅಮ್ಮ ಮುಂದೆ ಹೇಳಕ್ ಹೋದ್ರೆ ಎಲ್ಲಿ ನಮ್ಮ ಅಪ್ಪ ಅಮ್ಮ ತಪ್ಪು ತಿಳ್ಕೊಂತಾರ ನಮ್ಮ ಮಾವನ ಬಗ್ಗೆ. ಸುಮ್ಮನೆ ನಮ್ದು ನೆಮ್ಮದಿ ಹಾಳಾಗೋಗ್ಬಿಡುತ್ತೆ, ಸಂಬಂಧ ಹಾಳಾಗೋಗ್ಬಿಡುತ್ತೆ ಅಂತ ಒಂದು ದೊಡ್ಡ ಉದ್ದೇಶದಿಂದ ಏನು ಮಾತಾಡ್ದಂಗೆ ಎಲ್ಲ ಗೊತ್ತಿದ್ರು ಮೊದ್ಲಿನಾನು ನಮ್ಮ ಮಾವ ಕಷ್ಟ ಸುಖಕ್ಕಾಗಿದ್ದಾರೆ, ನಮ್ಗೆ ಪ್ರತಿಯೊಂದಕ್ಕೂ ನಿಂತ್ಕೊಂಡಿದ್ದಾರೆ. ಹಂಗಂತ ನಾನು ಸುಮ್ಕಾದ್ರೆ ನಮ್ಮ ಮಾವ ಏನು ಈ ರೀತಿ ಎಲ್ಲ ಮಾಡ್ತಿದಾರಲ್ಲ, ಇದು ಯಾಕ ಅತಿ ಆಗೋಯ್ತು. ಮೊದ್ಲು ಅವರಿಗೆ ಒಳ್ಳೆ ಮಾತಲ್ಲಿ ಹೇಳ್ತೀನಿ. ತಿರ್ಗಾ ಏನಾದ್ರು ಹಂಗೆ ಮಾಡಿದ್ರೆ ಮಾತ್ರ ಇನ್ನು ದಿವಸ ಬಂದ್ಬಿಟ್ಟು ತೋಟದ ಹತ್ರ ಕಾಲಿಡ್ಬೇಡ್ರಿ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತೀನಿ. ನಮ್ಮ ಅಪ್ಪ ಬಂದ್ಬಿಟ್ಟು ನನಗೆ ನೀನ್ ಏನು ನೋಡ್ಕೊಳಲ್ಲ, ಏನು ಇದು ಮಾಡಲ್ಲ ಅಂತ ನಮ್ಮ ಅಪ್ಪ ಹೇಳ್ತಿರುತ್ತೆ. ಇಷ್ಟ ದಿವಸ ಏನ್ ಮಾಡೈತೆ ಏನಪ್ಪ ನಮ್ಮ ಅಪ್ಪಂಗೆ? ಬುದ್ಧಿ ಬೇಡವಾ ಇವರಿಗೆ? ಮಾವ ಮಾವ ಲೆಕ್ಕಾಚಾರಿ, ಲೆಕ್ಕಾಚಾರಿ, ಇದ್ಯಾಕಿದ್ವಾ? ನಮ್ ಸಾವುಕಾರ ಮಗ ಇವನ್ ದಿಲೀಪ ಇಷ್ಟು ಬಿರನೆ ಬಂದ್ಬಿಟ್ಟಿದ್ದಾನೆ ಇವತ್ತು ಕೋಳಿ ಫಾರಂ ಹತ್ರ. ಅರೆ ಎದ್ದಡ್ಕೆಳದೇನೆ, ಅಲ್ಲೇ 6 ಗಂಟೆಗೆ ಬಂದ್ಬಿಟ್ಟಿದ್ದಾನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಒಂದೇ ಸಂಖ್ಯೆ ಬೇರೆ ಕೂಕಣ್ತಿದ್ದಾನಲ್ಲಪ್ಪು. ನಮ್ ಇವ್ರು ಸಾವುಕಾರ ಬಾಮೈದ ಬೇರೆ ಬಂದ್ಬಿಟ್ಟು 100-150 ಮೊಟ್ಟೆಗಳು ಬೇರೆ ಎತ್ಕೊಂಡು ಹೋಗ್ಬಿಟ್ರು ಇವಾಗಿಂದನು ಬಂದು. ಏನ್ ಮಾಡ್ತಾರೋ ಏನೋ, ಏನ್ ಲೆಕ್ಕ ನೋಡೋದಕ್ಕೆ ಏನಾರು ಬಂದಾನ ಏನಪ್ಪ ಇವನು? ಅದಕ್ಕಲ್ಲ ಸಾಮಾನ್ಯಕ್ಕೆ ಬೇಗ ಏನಾರ ಎದ್ದಿರ್ಬೇಕು, ಅದಕ್ಕೆ ಹಂಗೆ ಓಡಾಡ್ಕೊಂಡು ಹೋಗೋದಕ್ಕೆ ಬಂದಿರ್ಬೇಕು. ಇದ್ಯಾಕೆ ದಿಲೀಪಣ್ಣ, ಏನ್ ಇಷ್ಟು ಬೇರೆನೆ ಬಂದ್ಬಿಟ್ಟಿದ್ಯಲ್ಲ ತೋಟತ್ತವ? ಏನ್ ಸಮಾಚಾರ? ತಿಂಡಿ ತಿನ್ಕೊಂಡ್ ಬರ್ತಿದ್ದಲ್ಲ ದಿನಾಲೂ, ಏನ್ ಇವತ್ತು ಎದ್ದಾಡ್ಕೆಲ್ಲ 6 ಗಂಟೆಗೆ ಬಂದ್ಬಿಟ್ಟಿದ್ಯಲ್ಲ ದಿಲೀಪಣ್ಣ? ಅಬ್ಬಬ್ಬಬ್ಬಬ್ಬ, ಪರವಾಗಿಲ್ಲ ಕಣ ದಿಲೀಪಣ್ಣ. ನಮ್ ದಿಲೀಪಣ್ಣಗೂ ಹೆಂಗ ಜವಾಬ್ದಾರಿ ಬಹಳ ಬಂದ್ಬಿಟ್ಟೈತೆ. ಹೆಂಗ ಹಂಗೆ ನಡ್ಸ್ಕೊಂಡು ಹೋಗ್ರಿ ದಿಲೀಪಣ್ಣ. ಇನ್ನು ಮುಂದೆ ಹೋಗ್ತಾ ಅಲ್ಲ, ಊರಲ್ಲೆಲ್ಲ ನಿಮ್ಗೆ ಒಗ್ಳವ್ರನ್ನೇನು ಜಾಸ್ತಿ ಆಗ್ಬಿಟ್ಟಿದಾರಲ್ಲ ದಿಲೀಪಣ್ಣ? ನನಗೆ ಒಗ್ಲದಂಗೆ ಇರ್ಲಿಕ್ಕಲ್ಲ ಲೆಕ್ಕಾಚಾರಿ. ಅಲ್ಲ ಕಣೋ, ನೆನೆ ಸಾಯಂಕಾಲ ಇನ್ನು ನಾನು ಇಲ್ಲಿಂದ ಹೋಗ್ಬೇಕಾದ್ರೆ, ಕೋಳಿ ಫಾರಮಿಂದ ಹೋಗ್ಬೇಕಾದ್ರೆ ಮೊಟ್ಟೆ ಎಲ್ಲ ಎಣ್ಸೋಗಿದ್ದೀನಿ. ನಾಟಿ ಕೋಳಿ ಮೊಟ್ಟೆಗಳು ಒಂದು 25 ಮೊಟ್ಟೆಗಳು ಕರೆಕ್ಟ್ ಆಗಿದ್ದು ಕಳ್ಳ. 26 ಇದ್ದು ಬಿಡು, ಆಯ್ತು 25 ಅನ್ಕ. ಇನ್ನು ಮಿಕ್ತವೆಲ್ಲ ಇವತ್ತು ಬೆಳಿಗ್ಗೆ ಮೊಟ್ಟೆ ಇಟ್ಟಿರೋದು ಕಡಿಮೆ ಅಂದ್ರೂ ಒಂದು 50-60 ಮೊಟ್ಟೆ ಇಡ್ತವೆ ಕೋಳಿಗಳು. ಎಲ್ಲ ಮೊಟ್ಟೆಗಳೆಲ್ಲ ಏನಾದ್ವು ಲೆಕ್ಕಾಚಾರಿ? ಬರೀ 20 ಮೊಟ್ಟೆಗಳು ಇದಾವಲ್ಲ. ಇವತ್ತಿಟ್ಟಿರೋ ಮೊಟ್ಟೆಗಳು ಏನಾದ್ವು? ನಾನು ಹೇಳೋದು ಅರ್ಥ ಆಗ್ತೈತಲ್ಲ ನಿನಗೆ? ಈಗ ಇಟ್ಟಿರೋ ಮೊಟ್ಟೆಗಳೆಲ್ಲ ಏನಾದ್ವು? ನೆನ್ನೆ ಮೊಟ್ಟೆಗಳು ಮಾತ್ರ ಇದಾವೆ, ಮಿಕ್ಕಿದ ಮೊಟ್ಟೆ ಏನಾಯ್ತು ನನಗೆ ಲೆಕ್ಕ ಕೊಡೋ ಲೆಕ್ಕಾಚಾರಿ ಬೇಗ. ಅಯ್ಯೋ, ಇದೇನಪ್ಪ ಮಾಡ್ಲಿ ಇವಾಗ? ಅಲ್ಲ, ದಿಲೀಪಣ್ಣ ಮೊಟ್ಟೆ ನೋಡಕ್ಕೆ ಬಂದೈತ ಬೇಕು ಅಂತ. ನನಗೆ ಗೊತ್ತಿತ್ತು, ನಾನು ಬಡ್ಕಂಡೆ ಇವ್ರು ಸಾವುಕಾರಿಗೆ. ಸಾವುಕಾರೇ ದಿಲೀಪ ಬಹಳ ಡೌಟ್ ಪಡ್ತಿದ್ದಾನೆ, ನಮ್ಮ ಮೇಲೆ ಅನುಮಾನ ಪಡ್ತಿದ್ದಾನೆ. ಮೊಟ್ಟೆ ಎತ್ಕೊಂಡು ಹೋಗ್ಬಿಡ್ರಿ, ಸುಮ್ಕಿರ್ರಿ ಸಾವುಕಾರ್ರಿ ಅಂತ ಹೇಳಿದ್ರೆ, ಇಲ್ಲೇ ಸುಮ್ಕಿರ್ಲಾ? ನಿನ್ಗೇನು ಗೊತ್ತು, ಮೊಟ್ಟೆಗಳೆಲ್ಲ ಮಾರ್ಕೋಬೇಕು. ನಾನು ಮೊಟ್ಟೆ ಮಾರಿಲ್ಲ ಅಂದ್ರೆ ಸರಿ ಆಗಲ್ಲ. ಅವ್ರಿಗೆ ಏನು ಗೊತ್ತಾಗಲ್ಲ, ಸುಮ್ಕಿರು, ಏನು ಮಾತಾಡೋದು ನಾನು ಹೇಳ್ಕೊಂತೀನಿ ಅಂತ ನನಗೆ ದಬಾಯಿಸ್ಬಿಟ್ಟು ಇವಾಗ ನೋಡಿದ್ರೆ ನನಗೆ ಸಿಗಾಕ್ಸ್ ಹೋಗ್ಬಿಟ್ರಲ್ಲಪ್ಪ. ಏನಪ್ಪ ಮಾಡ್ಲಿ ಇವಾಗ? ಏನಂತ ಉತ್ತರ ಕೊಡ್ಲಿಂಗಪ್ಪ? ಈ ಅಣ್ಣ ಏನಪ್ಪ ದಿಲೀಪಣ್ಣ ಒಂದೊಂದಾಗೆ ಎಲ್ಲಾ ಕಡೆನೂ ಬಂದ್ಬಿಟ್ಟು ಹಿಂಗ್ ಲೆಕ್ಕ ಕೇಳ್ತೈತೆ. ಅಲ್ಲೇ 5-5:30ಗೆನೆ ಬಂದು ತೋಟದ ನಿಂತೈತಲ್ಲ ಲೆಕ್ಕ ಕೇಳ್ಕೊಂಡು. ಹಿಂಗಾದ್ರೆ ನಾನು ಕೆಲಸ ಮಾಡಕ್ಕಾದ್ರೂ ಆಗುತ್ತಾ? ಬಹಳ ಕಷ್ಟ ಆಗ್ಬಿಡುತ್ತೆ. ಇದ್ಯಾಕಲ್ಲ ಲೆಕ್ಕಾಚಾರಿ ಮಾತಾಡೋ, ಬಾಯ್ ಬಿಟ್ಟು ಮಾತಾಡು ಏನಾದ್ರು ಅಂತ ನನಗೆ ಲೆಕ್ಕ ಕೊಡ್ಬೇಕು ನೀನು ಬೇಗ. ನೀನು ಅದ್ಯಾಕೆ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಸುಮ್ಕೆ ನಿನ್ಕೊಂಡ್ಬಿಟ್ಟೆ? ಏನ್ ಯೋಚನೆ ಮಾಡ್ತಿದ್ಯಾ? ಏನಪ್ಪ ಯೋಚನೆ ಮಾಡೋದಂತದ್ದು ಏನಾಯ್ತಪ್ಪ ನಿನಗೀಗ? ಅಲ್ಲ, ಬಂದೆ ಬೆಳಿಗ್ಗೆ ಮಾಮೂಲಿ ಕೋಳಿ ಫಾರಂ ಹತ್ರ ಬಂದೆ, ಎಲ್ಲ ನೋಡ್ಕೊಂತಿದ್ಯಾ, ಮೇವೆಲ್ಲ ಹಾಕ್ತಿದ್ಯಾ, ಆಯ್ತು.
ಮತ್ತೆ ಮೊಟ್ಟೆಗಳೆಲ್ಲ ಏನಾದ್ವು ನನಗೆ ಲೆಕ್ಕ ಕೊಡು ಅಂತ ಕೇಳ್ತಿದ್ದೀನಿ. ಕೊಡೋದಕ್ಕೇನು ಬೇಗ ಹೇಳು ನನಗೆ. ಅಲ್ಲ ಕಡಿಮೆ ಅಂದ್ರೂ 15 ದಿವಸದಿಂದ ನೋಡ್ತಿದ್ದೀನಿ ಲೆಕ್ಕಾಚಾರಿ ಅಣ್ಣ. ನನಗೆ ಕರೆಕ್ಟಾಗಿ ಯಾವ್ದ್ರಲ್ಲೂ ಲೆಕ್ಕನೇ ಸಿಗ್ತಿಲ್ಲ. ನಿನ್ನೆ ನೋಡಿದ್ರೆ ನಮ್ಮ ತೋಟದಲ್ಲಿ ಕಾಯಿ ಎಲ್ಲ ಒಂದ್ ಕಡೆ ಗುಡ್ಡೆಗೆ ಹಾಕಿಸ್ತಿದ್ದೀನಿ, 400ರಿಂದ 500 ಕಾಯಿಗಳು ಇಲ್ದಂಗೆ ಆಗಿದ್ದಾವೆ. ಮೊನ್ನೆ ನೋಡಿದ್ದೀನಿ ಮಾವಿನಕಾಯಿ ಎಲ್ಲ ಇಲ್ದಂಗೆ ಆಗಿದ್ದಾವೆ ತೋಟದಲ್ಲಿ. ಅಲ್ಲ ಮೊನ್ನೆ ತಿರ್ಗಾ ಕೊಬ್ಬರಿಗಳೆಲ್ಲ ಕಡಿಮೆ ಆಗಿದ್ದಾವೆ. ಏನು ಅಂತ ನನ್ಗೆ ಅರ್ಥನೇ ಆಗ್ತಿಲ್ವಲ್ಲ ಇವೆಲ್ಲದೂ. ಲೆಕ್ಕಾಚಾರಿ ಅಣ್ಣ ನಿನ್ಗೇನು ಕೇಳು ಇಟ್ಟಿರೋದು ಕೆಲ್ಸಕ್ಕಿಲ್ಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ತಾನೆ. ಅಲ್ಲ ನೀನೇ ಕರೆಕ್ಟಾಗಿ ನಮಗೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ನೀನೇನಕ್ಕೆ ಬೇಕು ನಮಗೆ ಕೆಲ್ಸಕ್ಕೆ? ನೀನು ಕರೆಕ್ಟಾಗಿ ಮಾಡೋದಿದ್ರೆ ಮಾಡು ಕೆಲಸ. ಇಲ್ಲ ಅಂದ್ರೆ ನೋಡು ನಮ್ಮ ಅಪ್ಪಂಗೆ ಹೇಳ್ತೀನಿ, ದಯವಿಟ್ಟು ನೀನು ಹೋಗ್ಬಿಡು, ನಾವು ಬೇರೆಯವ್ರಿಗೆ ಯಾರಿಗಾರ ಕೆಲಸ ಕರ್ಕೊಳ್ತೀವಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು ಇವಾಗ? ಅಲ್ಲ ಹೋಗಿ ಬಂದು ಇವರು ದಿಲೀಪಣ್ಣ ನನ್ನ ಬುಡಕ್ಕೆ ಬರ್ತಿದಾರಲ್ಲ ಕಡೆಗೆ. ನಾನೇನು ಮಾಡಿದೆ ಅಂತ ಇವರು ನನ್ನ ಮೇಲೆ ಇಷ್ಟೊಂದು ರೇಗಾಡ್ತಿದಾರಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲ ನಾನು ಏನಂತ ತಪ್ಪು ಮಾಡಿದ್ದೀನಿ? ನಾನೇನು ಮೊಟ್ಟೆ ಗಿಟ್ಟೆ ಏನು ಮುಟ್ಟಿಲ್ಲ, ನನಗೆ ಕೆಲಸದಿಂದ ತೆಗಿಬಿಡ್ತೀನಿ ಅಂತ ಬೇರೆ ಎದುರಿಸಿದಾರಲ್ಲಪ್ಪ. ಅಲ್ಲ ಹೋಗಿ ಬಂದು ಇವ್ರ ಮಾವನ ನೀನು ಎಲ್ಲ ಬಂದು ಮೊಟ್ಟೆಗಳು ಅದು ಇದು ಎಲ್ಲ ಬರೀ ಒಂದ್ ಕಡೆಯಿಂದ ಎತ್ಕೊಂಡು ಹೋಗೋದು ಎಲ್ಲ ಮಾರ್ಕೊಳೋದು. ನಿನಗೆ ಕಾಯಿ ತಗೊಂಡು ಹೋಗಿದ್ದಾರೆ, ಎಲ್ಲ ಮಾರ್ಕೊಂಡಿದ್ದಾರೆ ಅವರೇನೆ. ನನಗೆ ಕೇಳಕ್ ಹೋಗಿದ್ದೀನಿ ಅವರಿಗೆ. ಇವ್ರು ಮಾಡ್ಕೊಂಡ್ಬಿಟ್ಟು ನನಗಿಲ್ಲಿ ನೆಮ್ಮದಿ ಇಲ್ದಂಗೆ ಹಾಳು ಮಾಡ್ತಿದಾರಲ್ಲಪ್ಪ. ನಾನು ನೋಡೋವರೆಗೆ ನೋಡ್ಬಿಡ್ತೀನಿ ಅಷ್ಟೇ, ನನಗೆ ತಲೆ ಕೆಟ್ಟಬೇಕು. ಓ ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲರೂ ನನಗೆ. ಲೆಕ್ಕಾಚಾರಿ ಅಣ್ಣ ಕರೆಕ್ಟಾಗಿ ಹೇಳು, ಮೊಟ್ಟೆಗಳೆಲ್ಲ ಏನಾದ್ವು ಅಂತ. ನಿನ್ಗೆಲ್ಲ ವಿಷಯಗಳು ಗೊತ್ತೈತೆ. ಎಲ್ಲ ವಿಷಯಗಳೆಲ್ಲ ಗೊತ್ತಿದ್ರು ಕೂಡ ಏನು ಗೊತ್ತಿಲ್ದಂಗೆ ಸುಮ್ಕೆ ಹಿಂಗ್ ಮಾತಾಡ್ತಿರ್ತೀಯ ಅಷ್ಟೇ ನೀನು. ಇಲ್ಲ ಕರೆಕ್ಟಾಗಿ ಹೇಳು, ಇಲ್ಲ ಅಂದ್ರೆ ನೋಡು ನಾನು ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಷ್ಟೇ. ಇಲ್ಲ ಅಂದ್ರೆ ನಾಳೆಯಿಂದ ನೀನ್ ಕೆಲ್ಸಕ್ಕೆ ಬರಬೇಡ ಕಣ. ನೀನ್ ಕರೆಕ್ಟಾಗಿ ಲೆಕ್ಕ ಕೊಡೋದಿದ್ರೆ ಮಾತ್ರ ಬಾ. ನೀನ್ ದಿನಾಲು ನಮ್ಮ ಅಪ್ಪಂಗೆ ಯಾಮಾರ್ಸಂಗೆ ನನ್ಗೆ ಯಾಮಾರ್ಸಕ್ ಆಗಲ್ಲ ನೀನು. ನಾನು ಬೇಕು ಅಂತಾನೆ ಒಂದು ವಾರದಿಂದ ನನಗೆ ಕರೆಕ್ಟಾಗಿ ಲೆಕ್ಕ ಸಿಗ್ದಲೆ ನನಗೆ ಅನುಮಾನ ಬಂದು ದಿನಾಲು 30-40 ಮೊಟ್ಟೆಗಳು ಕಡಿಮೆ ಬರ್ತಿದ್ದು. ಅದಕ್ಕೋಸ್ಕರನೇ ಸಾಯಂಕಾಲ ಇಲ್ಲಿಂದ ಹೋಗ್ಬೇಕಾದ್ರೇನೆ ಮೊಟ್ಟೆ ಎಲ್ಲ ಎಣಿಸ್ಕೊಂಡೇ ಹೋಗಿದ್ದೆ. ತಿರ್ಗಾ ಇವತ್ತು ಎಷ್ಟು ಮೊಟ್ಟೆಗಳು ಇರ್ತವೆ? ದಿನಾಲು 60 ಮೊಟ್ಟೆಗಳು ಇಡ್ತಿದ್ದಾವೆ ಕೋಳಿಗಳು. ಆಯ್ತು ಬೇಡ, ಇನ್ನು 10 ಕಡಿಮೆನೆ ಮಾಡೋಣ. ಇನ್ನು 50 ಮೊಟ್ಟೆ ಇಡ್ತಾವ ಅನ್ಕಡಣ. 50 ಮೊಟ್ಟೆಗಳೆಲ್ಲ ಏನಾದ್ರು ಮತ್ತೆ ಇವತ್ತು ಇಟ್ಟಿರೋ ಮೊಟ್ಟೆಗಳು? ಹೇಳಪ್ಪ ನೀನೇನೆ ಲೆಕ್ಕಾಚಾರಿ. ಯಾಕಲ್ಲ ಏನಾಯ್ತ್ರಪ್ಪ? ದಿಲೀಪ ಇದ್ಯಾಕಲ್ಲ ಏನ ಲೆಕ್ಕಾಚಾರಿಗೇನ ಕೇಳ್ತಿದ್ಯಾ? ಏನಾಯ್ತಪ್ಪ? ಬಂದ್ಬಿಟ್ಟ ನಮ್ಮ ಮಾವ, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರಂಗೆ ನಾಟಕ ಮಾಡ್ಕೊಂಡ್ ಬೇರೆ ಬರ್ತಿದ್ದಾನೆ ದೊಡ್ಡದಾಗಿ ಬೇರೆ. ಈಗ ಹೇಳ್ಬಿಟ್ರೆ ಡೈರೆಕ್ಟ್ ಆಗಿ ಮೊಟ್ಟೆ ಎಲ್ಲ ಎತ್ಕೊಂಡು ಹೋಗಿದ್ಯಾ ಅಂತ ತಲೆ ಎತ್ಕೊಂಡು ತಿರುಗಾಡಕ್ಕಾಗಲ್ಲ. ಸುಮ್ಮನೆ ಬೇಜಾರು ಮಾಡ್ಕೊಂಡು ಹೋಗ್ಬಿಡುತ್ತೆ. ಏನೋ ನಮ್ಮ ಮಾವ ಅಂತ ನಾನು ಬೆಲೆ ಕೊಟ್ಟು ಗೌರವ ಕೊಟ್ಟು ಚೆನ್ನಾಗಿ ಇದ್ ಮಾಡಿದ್ರೆ ಇವ್ರು ನಮ್ಮ ಮಾವ ಇಲ್ದವೆಲ್ಲ ಇದ್ ಮಾಡ್ತಿದ್ದಾರೆ. ಏನಪ್ಪ ಅತ್ಲಾಗಿ ಯಾಕಾರ ಬರ್ತಾರೆ ಏನಪ್ಪ ನಮ್ಮ ತೋಟದ ಹತ್ರ ಅತ್ಲಾಗಿ ಕರೆಕ್ಟಾಗಿ ನಿಯತ್ತಾಗಿ ಇರೋದಿದ್ರೆ ಬರ್ಲಿ. ಇಲ್ಲ ಅಂದ್ರೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಬೇರೆ ಕಡೆ ಎಲ್ಲಾರ ಕೆಲ್ಸಕ್ಕೆ ಹೋಗಿ ನೆಮ್ಮದಿಯಾಗಾದ್ರೂ ಇರಬೇಕು. ಅಲ್ಲ ಬಂದು ನಮ್ ನೆಮ್ಮದಿ ಯಾಕೆ ಹಾಳು ಮಾಡ್ಬೇಕು ಇವ್ರು ಅಂತ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ಏನಿಲ್ಲ ಕಣಮ್ಮವ, ಮೊಟ್ಟೆ ನೆನೆ ಸಾಯಂಕಾಲ ಬಂದ್ಬಿಟ್ಟು ನಾನು 25 ಮೊಟ್ಟೆ ಎಲ್ಲ ಎಣಿಸ್ಕೊಂಡು ಹೋಗಿದ್ದೀನಿ. ತಿರ್ಗಾ ಬಂದ್ಬಿಟ್ಟು ಇವತ್ತು ನೋಡಿದ್ರೆ ಮೊಟ್ಟೆಗಳಿಲ್ವಲ್ಲ ಏನಾದ್ವು ಅಂತ. ಬೆಳಿಗ್ಗೆ ಬಂದು ನೋಡಿದ್ರೆ 50-60 ಮೊಟ್ಟೆಗಳು ಕೋಳಿ ದಿನಾಲು ಮೊಟ್ಟೆ ಇಡ್ತವೆ. ಇಲ್ಲಿ ಮೊಟ್ಟೆಗಳೆಲ್ಲ ಏನಾದ್ವು ಮತ್ತೆ? ಅದಕ್ಕೆ ಲೆಕ್ಕಾಚಾರಿಗೆ ಲೆಕ್ಕ ಕೇಳ್ತಿದ್ದೀನಿ. ಬೇಕು ಅಂತಾನೆ ನಾನು ಬೆಳಿಗ್ಗೆ 5 ಗಂಟೆಗೆನೆ ಎದ್ದು ಬಂದಿದ್ದೀನಿ ಇವತ್ತು. ಸರಿನಾ? ತಿಂಡಿ ತಿಂದಂಗೆ ಯಾಕೆ ಬಂದಿದ್ದೀನಿ ಅಂದ್ರೆ ಇದಕ್ಕೋಸ್ಕರನೇ. 1 ವಾರದಿಂದ ನೋಡ್ತಿದ್ದೀನಿ ಮೊಟ್ಟೆಯಲ್ಲಿ ನನಗೆ ಕರೆಕ್ಟಾಗಿ ಲೆಕ್ಕ ಸಿಗ್ತಿಲ್ಲ. ತೆಂಗಿನಕಾಯಿ ನೋಡ್ರಿ ನಿನ್ನೆ ಕಡಿಮೆ ಅಂದ್ರೂ 500-600 ತೆಂಗಿನಕಾಯಿಗಳು ಎತ್ಕೊಂಡು ಹೋಗಿದ್ದಾರೆ. ಕೋಳಿ ಫಾರಮಲ್ಲಿ ಕುರಿ ಫಾರಮಲ್ಲಿ ಏನೂ ನಮ್ಗೆ ಲೆಕ್ಕನೇ ಸಿಗ್ತಿಲ್ಲ. ಪ್ರತಿ ಒಂದ್ರಲ್ಲೂ 1 ವಾರದಿಂದ ನೋಡಿದ್ವಿ. ಇಷ್ಟು ದಿವಸ ನಮ್ಮ ಅಪ್ಪಂಗೆ ಗೊತ್ತಾಗ್ದಲೆ ಕರೆಕ್ಟಾಗಿ ನಿಯತ್ತಾಗಿದಾರಂತ ಎಲ್ಲಾರು ನಮ್ಮ ಅಪ್ಪ ಸುಮ್ಕಾಗ್ತಿತ್ತು. ನಾನು ಮಾತ್ರ ಯಾವ್ದೇ ಕಾರಣಕ್ಕೂ ಸುಮ್ಕಿರಲ್ಲ. ನನಗೆ ಪ್ರತಿ ಒಂದಕ್ಕೂ ಲೆಕ್ಕ ಬೇಕು. ಇಷ್ಟು ದಿವಸದಿಂದ ನಾನು ಒಂದ್ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ಆಗಲ್ಲ. ಎಲ್ಲ ಹಿಂಗೆ ಆಗ್ತಿರುತ್ತೆ ಎಡವಟ್ಗಳು. ಮತ್ತೆ ಏನು ಇಲ್ದಂಗೆ ನಾವು ಲಾಸ್ ಆಗ್ಬಿಟ್ಟು ಎಲ್ಲ ಮಾರ್ಕೊಂಡು ಬೀದಿಗೆ ಬಂದ್ಬಿಡ್ಬೇಕಾಗುತ್ತೆ ಹಿಂಗೆ ಬಿಟ್ಕೊಳ್ತಾ ಹೋದ್ರೆ. ಇಲ್ಲ ಇನ್ನೊಂದ್ 2 ದಿವಸ ನೋಡ್ತೀನಿ ಕಣ್ಮಾವ, ನಾನು ನೋಡೋವರ್ಗ್ ನೋಡ್ತೀನಿ. ಹಿಂಗೆ ನನಗೆ ಲೆಕ್ಕಗಳು ಕರೆಕ್ಟಾಗಿ ಸಿಗ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನಿಗೆ ಹೇಳಿದೀನಿ ಬಂದು ಪ್ರತಿ ಒಂದಕ್ಕೂ ಕೋಳಿ ಫಾರಮ್ಮು, ತೋಟದಲ್ಲಿ ಕುರಿ ಫಾರಮ್ಮು ಎಲ್ಲಾದ್ರಲ್ಲೂ ಬಂದ್ಬಿಟ್ಟು CC ಕ್ಯಾಮ್ರಾ ಹಾಕೋಗ್ತೀನಿ ಅಂತ ಹೇಳಿದಾನೆ. ನನಗೆ ಪ್ರತಿಯೊಂದೂ ಮೊಬೈಲಲ್ಲಿ ಬರ್ತಾನೆ ಇರುತ್ತೆ. ಅಷ್ಟೇ ಹಿಂಗೆ ಮಾಡೋದು ಇನ್ಮೇಲಿಂದ. ಇದ್ಯಾಕ ಅತಿ ಆಗೋಯ್ತು ಕಣ್ಮಾವ. ನಮ್ಮ ಅಪ್ಪಂಗಾದ್ರೂ ಹೇಳ್ತೀನಿ ಸ್ವಲ್ಪ ಲೆಕ್ಕಾಚಾರಿ ಅಣ್ಣ ನನಗೆ ಕರೆಕ್ಟಾಗಿ ಹೇಳ್ಬಿಡು ನೀನೀಗ. ಈಗ ಮೊಟ್ಟೆ ನನಗೆ ಲೆಕ್ಕ ಕೊಡ್ತೀಯ ಕೊಡಲ್ಲ ಈಗ? ದಿಲೀಪಣ್ಣ ಆಯ್ತು ಬಿಡುವ, ಇನ್ಮೇಲಿಂದ ನಾನು ಕರೆಕ್ಟಾಗಿ ದಿನಾಲು ಲೆಕ್ಕ ಕೊಡ್ತೀನಿ ಬಿಡು ದಿಲೀಪಣ್ಣ. ಇವತ್ತೇನು ಯಾಮಾರ್ಬಿಟ್ಟೆ, ನನ್ಗೂ ಕೆಲ್ಸಗಳಿದ್ದು ಏನ್ ಮಾಡ್ತೀಯ? ಕೆಲಸದವ್ರು ಯಾರು ಬರಲ್ಲ, ನೀರು ಬಿಡಬೇಕು ತೋಟಕ್ಕೆ.
ಹ್ಞೂ ಮೆಣಸಿಕಾಯಿ ಸಸಿಗಳು ಬೇರೆ ಹಾಕ್ಸಿದೀವಿ, ಅದಕ್ಕೆ ಗೊಬ್ಬರ ಹಾಕಿಸ್ಬೇಕು. ನೆನ್ನೆ ಬೇರೆ ತೋಟಕ್ಕೆ ಗೊಬ್ಬರ ಚೆಲ್ಸಿದ್ದು. ಏನೇನಂತ ಮಾಡ್ಲಿ ಒಬ್ನೇನೆ, ನಾನು ನಿಮ್ಮ ಮಾವ ಇಬ್ರೇನೇ ಎಲ್ಲ ನೋಡ್ಕೋಬೇಕು ಪ್ರತಿಯೊಂದನು. ಸಾಕಾಗ್ಬಿಡುತ್ತೆ ಅತ್ಲಾಗಿ. ಹಂಗಾಗಿ ನಮ್ಗೆ ಈ ಕಡೆ ಗಮನ ಕೊಡೋದಕ್ಕಾಗ್ಲಿಲ್ಲ ಕಣ್ಣ ದಿಲೀಪಣ್ಣ. ನೋಡು, ನಾಳೆಯಿಂದ ನನಗೆ ಕರೆಕ್ಟಾಗಿ ನಿನಗೆ ಲೆಕ್ಕ ಕೊಡ್ತೀನಿ ಬಿಡು, ಇನ್ನೇನು ಯೋಚನೆ ಮಾಡಬೇಡ, ಸರಿನಾ? ಈಗಳ ಈಗಳ ಲೆಕ್ಕಾಚಾರಿ ಅಣ್ಣ, ನನಗೆ ನಾಳೆದು ಬೇಡ, ಇಂದ್ಲುದೂ ಬೇಡ. ಇಂದ್ಲಿದ್ದು ಇವತ್ತಿನವರೆಗೂ ನಾನು ಕೇಳಿದ್ದೀನೇನಾ? ಇನ್ಮೇಲಿಂದ ಕೇಳ್ತಿರೋದು ನನಗೆ ಇವತ್ತಿಂದು ಬೇಕು, ನನಗೆ ಲೆಕ್ಕ ಅಷ್ಟೇ, ಸರಿನಾ? ನೆನ್ನೆದು ಕೂಡ ಬೇಡ ನನಗೆ. ಇವತ್ತಿನ ಮೊಟ್ಟೆಗಳು ಏನಾದ್ರು ಅದಕ್ಕೆ ಲೆಕ್ಕ ಕೊಡು ಸಾಕು. ನಾನು ಇಷ್ಟು ದಿವಸ ನೀನು ಲೆಕ್ಕ ಮಾಡ್ಕೊಂಡು ಬಂದಿದ್ಯಾ ನೋಡು, ಅದನ್ನ ನಾನು ಕೇಳ್ತಿದ್ದೀನ ಇಲ್ಲ. ಇವತ್ತು ನಾನು ಬಂದಿದ್ದೀನಿ ಅಂದಮೇಲೆ ನನಗೆ ಇವತ್ತಿನ ಲೆಕ್ಕ ಬೇಕು ಅಲ್ವಾ? ಕೊಡು ಮತ್ತೆ. ಮತ್ತೆ ಇವತ್ತಿಂದ ಹೇಳು ನನಗೆ, ಹೇಳ ಲೆಕ್ಕಾಚಾರಿ ಅಣ್ಣ. ದಿಲೀಪ ಬಿಡ ಅತ್ಲಾಗಿ, ಹೋಗ್ಲಿ ಬಿಡ ಅತ್ಲಾಗಿ. ಪಾಪ ಲೆಕ್ಕಾಚಾರಿ ಅಣ್ಣನು ಯಾವ ಕಡೆ ಹೋಗ್ತಾನ ಅವನು ಎಲ್ಲಾ ತರದ್ದು ಒಬ್ನೇ ಕೆಲಸ ಮಾಡ್ಬೇಕು ನೋಡು. ಹಿಂಸೆ ಆಗೋಗ್ಬಿಡುತ್ತ ಕಣ. ನೆನ್ನೆ ಬೇರೆ ತೋಟಕ್ಕೆ ಬೇರೆ ಗೊಬ್ಬರ ಚಲ್ಸಿವು, ನೆನ್ನೆ ಬೇರೆ ಕಾಯಿ ಬೇರೆ ಕೀಳ್ಸಿವು. ಏನೇನಂತ ಮಾಡ್ತಾನ ನೋಡು, ಎಲ್ಲಾ ಕಡೆ ಲೆಕ್ಕ ಅವನೇ ನೋಡ್ಕೋಬೇಕು. ಈಗ ನೀರ್ ಬಿಡಕ್ ಬರಿಲ್ಲ ಅಂದ್ರೆ ತೋಟದಲ್ಲಿ ಅವನೇ ನೀರ್ ಬಿಡ್ಬೇಕು. ಬಾಬಾ ಬಂದ್ಬಿಟ್ಟು ಯಾರಿಗೂ ಕೇಳಲ್ಲ ಕಣಪ್ಪ, ಲೆಕ್ಕಾಚಾರಿಗೇನೆ ಕೇಳೋದು. ಹಂಗಾಗಿ ಎಲ್ಲಾ ಕೆಲ್ಸಗಳು ಮಾಡ್ಬೇಕಲ್ಲ. ಯಾರು ಏನ್ ಮಾಡ್ತಿದಾರಂತ ಗೊತ್ತಾಗ್ತಿಲ್ಲ ಕಣಲ್ಲ ಪಾಪ. ದಿಲೀಪ ನನಗೂ ಯಾಕೆ ಅನುಮಾನ ಬರ್ತೈತ್ ಕಣ, ಅದ್ ಯಾರ ಕಳ್ರ ಕಾಟ ಜಾಸ್ತಿ ಆಗ್ಬಿಟ್ಟೈತ್ ಕಣ. ಸಾಮಾನ್ಯಕ್ಕೆ ಬಂದ್ಬಿಟ್ಟು ಮೊಟ್ಟೆಗಳೆಲ್ಲ ಯಾರು ಎತ್ಕೊಂಡು ಹೋಗಿರ್ಬೇಕಾ? ಯಾರ ಲೆಕ್ಕಾಚಾರಿ ಅಂದಾಜು ನಿನ್ಗೆ ನಿನ್ ಪ್ರಕಾರ ಯಾರು ಇದಾರಲ್ಲ ನಮ್ಮೂರಲ್ಲಿ? ಯಾರೋ ಏನೋ ಮಾಡ್ತಿದಾರ ಕಳ್ಳ, ನನಗೂ ಯಾಕೆ ಅನುಮಾನ ಬರ್ತೈತೆ. ಇತ್ತೀಚೆಗೆ ಒಂದ್ ವಾರದಿಂದ ಈ ಕಡೆ ಹಿಂಗ ಆಗ್ತೈತ್ ಕಳ್ಳ. ಅಲ್ಲ ಕಣಮ್ಮ, ಕಳ್ರ ಎತ್ಕೊಂಡೋದ್ರು, ಅವ್ರು ಎತ್ಕೊಂಡೋದ್ರು, ಇದೇ ಎತ್ಕೊಂಡೋದ್ರು, ಒಟ್ನಲ್ಲಿ ಲೆಕ್ಕ ಇಲ್ದಂಗ್ ಮಾಡ್ತಾರೆ. ಒಟ್ನಲ್ಲಿ ದಿನಾಲು ಇದೇ ಗೋಳಾಗ್ತೈತ್ ನನಗೆ. ಲೆಕ್ಕಾಚಾರಿ ಅಣ್ಣ ನೋಡಪ್ಪ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ. ನಾನು ಅಪ್ಪಂಗೆ ಹೇಳ್ತೀನಿ ಕಣಪ್ಪ, ನನಗೆ ಕರೆಕ್ಟಾಗಿ ಲೆಕ್ಕ ಸಿಗ್ತಿಲ್ ಕಣಪ್ಪ. ಇದೆಲ್ಲ ಸರಿ ಆಗ್ತಿಲ್ಲ, ಯಾರ ಮೇಲೂ ಏನ್ ದೂರಕ್ಕೂ ಆಗ್ತಿಲ್ಲ, ಏನಿಲ್ಲ. ನಮ್ಗಂತೂ ಹಿಂಸೆ ಆಗೋಗ್ತೈತೆ. ನಮ್ಮವರೇನೆ ನನಗೆ ಗೊತ್ತಿಲ್ದಂಗೆನೆ ಯಾಮರ್ಸ್ಬಿಡ್ತಾರೆ ನಮ್ಗೆ. ನನಗೆ ಯಾರಂತ ಚೆನ್ನಾಗಿ ಗೊತ್ತೈತೆ, ಆದ್ರೆ ನಾವ್ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಲೆಕ್ಕಾಚಾರಿ ಅಣ್ಣ ಏನ್ ಮಾಡ್ತೀಯ, ನಮ್ದು ಅಂತ ಪರಿಸ್ಥಿತಿ ಆಗ್ಬಿಟ್ಟೈತೆ. ನಾವೇನ್ ಕಷ್ಟಪಟ್ರು ಪ್ರಯೋಜನನೇ ಇಲ್ಲ, ಹಂಗಾಗ್ಬಿಟ್ಟೈತೆ. ಅದಕ್ಕೇನೆ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಅಷ್ಟರಲ್ಲಿ ಸುಮ್ನೆ CC ಕ್ಯಾಮ್ರಾ ಹಾಕಿಸ್ಬಿಡ್ತೀನಿ ಮಾವ. ನಿಮ್ಗೆ ಪರಿಚಯದವ್ರು ಇರೋರು ಯಾರು ಫ್ರೆಂಡ್ ಇದ್ದಾರ CC ಕ್ಯಾಮ್ರಕ್ಕೆ? ನೋಡಿ ಅತ್ಲಾಗಿ ಹಾಕ್ಸ್ಬಿಡೋಣ. ಅತ್ಲಾಗಿ ತೋಟಕ್ಕೆ ಪೂರಾ ಒಂದ್ ಕಡೆಯಿಂದ ಒಂದ್ ಮೂಲೆಯಲ್ಲಿ ಒಂದ್ ಯಾರು ಬಂದ್ರು ಕೂಡ ಗೊತ್ತಾಗ್ಬಿಡ್ಬೇಕು ಅಂತ CC ಕ್ಯಾಮ್ರಾ ಹಾಕಿಸ್ಬಿಡ್ತೀನಿ. ಸಾವ್ಕಾರ್ರೆ ಏನ್ರಿ ಸಾವ್ಕಾರ್ರೆ ಹಿಂಗಾಯ್ತು ಕತೆ? ಅಲ್ಲ ಕಣ್ರಿ ಸಾವ್ಕಾರ್ರೆ, ಹೋಗಿ ಬಂದು ಕಡೆಗೆ ನನ್ ಬುಡಕ್ಕೆ ಬಂದ್ಬಿಟ್ರಲ್ಲ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನಾನೇನಂತದ್ ಮಾಡಿದೀನಂತ? ಅಲ್ಲ ನೀವು ತಾನೇ ಮೊಟ್ಟೆ ಎಲ್ಲ ಎತ್ಕೊಂಡು ಹೋಗಿದ್ದು ನೋಡ್ರಿ. ಅವ್ನ್ ದಿಲೀಪ ಬಂದ್ಬಿಟ್ಟು ಈಗ ನೀನು ಕೆಲ್ಸದಿಂದ ತೆಗೆದ್ಬಿಡ್ತೀನಿ ನಿನ್ಗೆ. ನೀನ್ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ, ನಮ್ಮ ಅಪ್ಪಂಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದಾರಲ್ಲ ಸಾವ್ಕಾರ್ರೆ. ಅಲ್ಲ ನನಗೇನು ಪ್ರಯೋಜನ ಇಲ್ದಂಗೆ ಮಾಡ್ತಿದ್ದೀರಲ್ಲ ನೀವು. ನಾನು ಇಷ್ಟು ದಿವಸ ಕಷ್ಟಪಟ್ಟಿದ್ವ, ಏನು ಮಾಡೋಣ ಹೇಳ್ರಿ? ನೀವೇನೇ ನನಗೆ ಸಹಾಯ ಮಾಡಬೇಕು. ಕೆಲಸದಿಂದ ತೆಗೆದುಬಿಟ್ರೆ ಏನು ಮಾಡೋದು ನಾನು? ಅಲ್ಲ ನಾನು ಎಲ್ಲಿ ಹೋಗೋಣ ಅಂತ ನೀವೇ ಹೇಳ್ರಿ. ಅಲ್ಲ ನಾನು ಸಾಕಿದ್ ನಮ್ಮ ಅಕ್ಕನ ಮಗ ಇವನು, ನಾನು ಬೆಳೆಸಿದ ಹುಡುಗ. ಅಲ್ಲ ನನಗೇನೆ ಏನು ಮಾಡೋದು ಬಿಡ್ತಿಲ್ವಲ್ಲ ಇವನು. ನನ್ನ ಬುಡಕ್ಕೆ ಬಂದ್ಬಿಟ್ಟಲ್ಲ ಕಡೆಗೆ. ಏನು ಮಾಡೋದು ಹಿಂಗಾದ್ರೆ? ಇವನಿಗೆ ಹಿಂಗೆ ಬಿಟ್ಕೊಡ್ತಾ ಹೋದ್ರೆ ನಮ್ಗೇನೆ ತೊಂದರೆ, ನಮಗೆ ಎಡವಟ್ಟಾಗುತ್ತೆ. ಏನಾದರೂ ಒಂದು ಮಾಡಲೇಬೇಕು. ಈಗ ಲೆಕ್ಕಾಚಾರಿ ಬುಡಕ್ಕೆ ಬಂದಿದ್ದಾನೆ ಕಡೆಗೆ, ನನ್ನ ಬುಡಕ್ಕೆ ಬರ್ತಾನೆ ಇವನು. ಬರಲೇಬೇಡ ನಮ್ಮ ತೋಟಕ್ಕೆ ಅಂತ ಹೇಳಿದ್ರೆ ಏನು ಮಾಡೋಣ? ತಿರ್ಗಾ ಬೇರೆ ಇವನು ತೋಟಕ್ಕೆ ಬೇರೆ ಇವಾಗ CC ಕ್ಯಾಮ್ರಾ ಹಾಕಿಸ್ತಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಏನು ಮುಟ್ಟೋದಕ್ಕೂ ಆಗಲ್ಲ. ಪ್ರತಿಯೊಂದೂ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಂದೂ ಮಂತಾವ್ ಕೂತ್ಕೊಂಡೆ ಎಲ್ಲ ನೋಡ್ಕೊಂಡ್ಬಿಡ್ತಾನೆ. ಏನು ಮಾಡೋದಪ್ಪ? ಒಂದು ಗೊತ್ತಾಗ್ತಿಲ್ವಲ್ಲ ಇವನಿಗೆ. ಬಿಟ್ಕೊಂಡು ಹೋಗಿದ್ದೇನೆ ಎಡವಟ್ಟಾಗಿದ್ದು. ಇನ್ನು ಮುಂದೆ ಅಂತೂ ಇಷ್ಟು ದಿವಸ ಯಾಮಾರ್ಬಿಟ್ಟೆ ಅಂತ, ಇವಾಗಂತೂ ನೀ ಯಾಮಾರಲ್ಲ. ಏನಾದರೂ ಒಂದು ಮಾಡ್ಲೇಬೇಕು. ಲೆಕ್ಕಾಚಾರಿ ಏನು ಯೋಚನೆ ಬೇಡ, ಸುಮ್ಕಿಲ್ಲ, ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಬಾ, ಇಲ್ಲಿದ್ರೆ ಸರಿ ಆಗಲ್ಲ, ನಾನು ಹೇಳ್ತೀನಿ. ಬಾ, ನಾನು ಹೇಳಿದ ಕೆಲಸ ಮಾಡೋಣ. ಬಾ ಹೇಳ್ತೀನಿ. ನಮ್ಮ ಭಾವನ ಹತ್ರ ಹೋಗೋಣ ಬಾರೋ. ಇಲ್ಲಿದ್ರೆ ಆಗಲ್ಲ, ಇನ್ನು ಮುಗೀತು. CC ಕ್ಯಾಮ್ರಾ ಎಲ್ಲ ಹಾಕಿಸ್ತೀನಿ ಹಂಗೆ ಹಿಂಗೆ ಅಂತಿದ್ದಾನೆ. ಅವನಿಗೆ ಇಲ್ಲಿ ಬಿಟ್ಕೊಂಡ್ರೇನೆ ಎಡವಟ್ಟು. ಬಾ, ಇನ್ನು ಯಾವತ್ತು ತೋಟದ ಕಡೆನೆ ಬರಬಾರ್ದು. ಯಾಕೆ ಅತಿ ಆಗೋಯ್ತು. ನಾನು ಇಷ್ಟು ದಿವಸ ನಮ್ಮ ಅಕ್ಕನ ಮಗ ಅಂತ ಭಾಳ ಸುಮ್ಕೆ ಇದ್ದೆ. ನಾನು ಯೋಚನೆ ಮಾಡ್ಬಿಟ್ಟು ಇನ್ಮೇಲಿಂದ ಸುಮ್ಮನೆ ಇರಲ್ಲ ಕಣ. ಬಾ ಹೇಳ್ತೀನಿ. ನೀನ್ ಯಾಕೆ ಯೋಚನೆ ಮಾಡ್ತೀಯ?